ಹಲೋ ಬಟರ್ಫ್ಲೈಸ್, ಎಲ್ಲರಿಗೂ ಹುಪುನುಪುನು ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಇವತ್ತೊಂದೊಳ್ಳೆ ಮೆಸೇಜ್, ಒಂದೊಳ್ಳೆ ಟಾಪಿಕ್, ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಏನದು? ಒಂದ್ ಬ್ಯೂಟಿಫುಲ್ ಮೆಸೇಜ್. ಯೋರ್ ಡ್ರೀಮ್ಸ್, ನಮ್ ಕನಸುಗಳಿಗೆ ನಮ್ಗೆ ಒಂದು ಡಿಸಿಪ್ಲಿನ್ ಅಂತ ಇರ್ಬೇಕು. ಓಕೆ, ಅಂದ್ರೆ ಯೋರ್ ಡ್ರೀಮ್ಸ್ ನೀಡ್ ಯೋರ್ ಡ್ರೀಮ್ಸ್ ನೀಡ್ ಯೋರ್ ಡಿಸಿಪ್ಲಿನ್. ಓಕೆ, ಯಾಕೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್? ನಮ್ಗೆ ಕನ್ಸೇನು ಕಟ್ಕೊಂತೀವಿ ನಾವು, ಅಲ್ವಾ? ಎಲ್ಲಾರ್ಗು ಕನ್ಸಿರುತ್ತೆ. ಓಕೆ, ನಾನು ಹೀಗಾಗ್ಬೇಕು, ಹಾಗಾಗ್ಬೇಕು. ಚಿಕ್ಕ ವಯಸ್ಸಲ್ಲಿ ನಾನು ಲಾಯರ್ ಆಗ್ಬೇಕು ಅಂದ್ರೆ ತುಂಬಾ ಇಷ್ಟ. ಸಮಟೈಮ್ಸ್ ಚಿಕ್ಕ ಮಕ್ಳಲ್ವಾ, ಜಡ್ಜ್ ಆಗ್ಬೇಕು ಅಂತ ಇಷ್ಟ, ಲಾಯರ್ ಆಗ್ಬೇಕು ಅಂತ ಇಷ್ಟ, ಪೊಲೀಸ್ನ ನೋಡಿದ್ರೆ ಪೊಲೀಸ್ ಆಗ್ಬೇಕು ಅಂತ ಇಷ್ಟ, ಡಾಕ್ಟರ್ನ ನೋಡಿದ್ರೆ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ. ಎಲ್ರಿಗೂ ಒಂದೊಂದು ಡಿಫ್ರೆಂಟ್ ತುಂಬಾ ಕನ್ಸುಗಳಿರ್ತವೆ. ನಾವು ಚಿಕ್ಕ ವಯಸ್ಸಿಂದ ತುಂಬಾ ಕನ್ಸುಗಳನ್ನ ಕಂಡಿರ್ತೀವಿ. ಬಟ್ ಆ ಡ್ರೀಮ್ಸ್ಗೆ, ಆ ಕನ್ಸುಗಳಿಗೆ ನೀವು ಡಿಸಿಪ್ಲಿನ್ ಆಗಿ ಫೋಕಸ್ ಮಾಡಿದೀರಾ? ಇಲ್ಲ ಅಲ್ಲ. ಹಾನೆಸ್ಟ್ ಆಗಿ ಎಲ್ಲಾರು ಹೇಳಿ, ಇಲ್ಲ ಮೇಡಮ್ ನನ್ಗೊಂದು ಕನ್ಸಿದೆ ಬಟ್ ನಾನು ಅದನ್ನ ಫೋಕಸ್ಸೇ ಮಾಡಿಲ್ಲ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ. ಓಕೆ, ಯಾಕೆ ಡಿಸಿಪ್ಲಿನ್ ತುಂಬಾ ತುಂಬಾ ಇಂಪಾರ್ಟೆಂಟ್? ಎಲ್ಲರಿಗೂ ತುಂಬಾ ಕನ್ಸುಗಳು ಇರ್ತವೆ, ಬಟ್ ಅದನ್ನ ಎವ್ರಿ ಡೇ ಶೋ ಅಪ್ ಮಾಡ್ಬೇಕು ನೀವು. ಶೋ ಅಪ್ ಅಂದ್ರೆ ಏನು? ಈಗ ಒಂದು ಚಿಕ್ಕ ಉದಾಹರಣೆ ತಗೊಂತೀನಿ ನಾನು. ಈಗ ನಾನೊಂದು ಟೂ ವೀಲರ್ ತಗೊಬೇಕು ಅಂತ, ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರನೇ. ಈ ಎಕ್ಸಾಂಪಲ್ ನಾನು ಕೊಟ್ರೆ ನೀವು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಉದಾಹರಣೆಗೆ ನಾನೊಂದು ಟೂ ವೀಲರ್ ತಗೊಬೇಕು ಅಂತ ಅನ್ಕೊಂಡಿದೀನಿ. ಟೂ ವೀಲರ್ ತಗೊಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಕೆಲ್ಸ ಫಸ್ಟ್ ಆಫ್ ಆಲ್, ನಾನ್ ಕೆಲ್ಸಕ್ಕೆ ಹೋಗ್ತಾ ಇದೀನ, ಹೌಸ್ ವೈಫಾ, ಅದು ಇಂಪಾರ್ಟೆಂಟ್. ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು? ಓಕೆ, ಫಸ್ಟ್ ಆಫ್ ಆಲ್ ಒಂದು 50,000 ನಾನು ಡೌನ್ ಪೇಮೆಂಟ್ ರೆಡಿ ಇಟ್ಕೊಬೇಕು. 50,000 20,000 ನನಗೆ ಗೊತ್ತಿಲ್ಲ. ಓಕೆ, 20,000 or 30,000 ಡೌನ್ ಪೇಮೆಂಟ್ ರೆಡಿ ಇಟ್ಕೊಬೇಕು. ಕರೆಕ್ಟ್ ಅಲ್ವಾ? ರೆಡಿ ಇಟ್ಕೊಬೇಕು. ಪ್ಲಸ್ ಎವ್ರಿ ಮಂತ್ ನನ್ನ ಕೈ EMI ಕಟ್ಟಕ್ ಆಗತ್ತಾ, ಅದನ್ನಾನು ನೋಡ್ಕೊಬೇಕು. ಕರೆಕ್ಟ್ ಅಲ್ವಾ? ಅದ್ರ ಜೊತೆ ನಾನ್ ಎವ್ರಿ ಮಂತ್ ಎವ್ರಿ ಡೇ ಕೆಲ್ಸಕ್ಕೆ ಹೋಗ್ತಾ ಇದೀನಾ ಇಲ್ವಾ ಅದನ್ನಾನು ನೋಡ್ಕೊಬೇಕು. ಯಾಕಂದ್ರೆ EMI ಕಟ್ಬೇಕಾಗಿರೋದು ನೀವೇ. ಅದು 12 ಮಂತ್ಸ್ ಆಗಿರ್ಬೋದು, 18 ಮಂತ್ಸ್ ಆಗಿರ್ಬೋದು, 24 ಮಂತ್ಸ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಯು ಹ್ಯಾವ್ ಅ ಸ್ಮಾಲ್ ಡ್ರೀಮ್, ಟೂ ವೀಲರ್ ತಗೊಬೇಕು, ಸ್ವಂತ ಗಾಡಿ ಇರ್ಬೇಕು ಅಂತ ಆಸೆ ಇದೆ. ಬಟ್ ಆ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಈ ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ಡಿಸಿಪ್ಲಿನ್ ಎಲ್ಲಿಂದ ಬರ್ಬೇಕು? ಡೈಲಿ ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ರಜಾ ಹಾಕ್ತಿರಾ ಕೆಲ್ಸಕ್ಕೆ ಹೋಗ್ಬೇಕು. ತಿಂಗಳಿಗೆ ನನ್ಗೆ 15,000 ರೂಪಾಯಿ ಸಂಬಳ ಇದೆ ಅಂದ್ರೆ ನಾನು ಅದ್ರ 10 ದಿವಸ ರಜಾ ಹಾಕ್ಬಿಟ್ರೆ ಅದು ಡಿಸಿಪ್ಲಿನ್ ಆಗುತ್ತಾ? ಇಲ್ಲ. ಕರೆಕ್ಟ್ ಅಲ್ವಾ? ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಎಸ್ ಅಂತ. ಓಕೆ, ಸೆಕೆಂಡ್ ಥಿಂಗ್. ಓಕೆ, ಈಗ ನನ್ನ ಕೈಯಲ್ಲಿ ಒಂದು ವಾಚ್ ಇದೆ ಅಂಡ್ ದಿಸ್ ಇಸ್ ಅ ಬ್ರಿಡ್ಜ್. ಓಕೆ, ಈಗ ನೋಡಿ, ಬ್ರಿಡ್ಜ್ ಎಲ್ಲಿಂದ ಬರ್ತಾ ಇದೆ? ಓಕೆ, ಇಲ್ಲಿ ನೋಡಿ. ಓಕೆ, ಇಲ್ಲಿಂದ ನೀವು ನಡ್ಕೊಂಡ್ ಬರ್ತಾ ಇದ್ದೀರಾ. ಓಕೆ, ಇಲ್ಲಿಂದ ನೀವು ನಡ್ಕೊಂಡ್ ಬಂದು ದಿಸ್ ವಾಚ್ ಇಸ್ ಮೈ ಗೋಲ್. ಈ ಗೋಲ್ಡನ್ ಕಲರ್ ವಾಚ್ ಕಾಣಿಸ್ತಿದ್ಯಲ್ಲ ನಿಮ್ಗೆ, ದಿಸ್ ಇಸ್ ಮೈ ಗೋಲ್. ಇದನ್ನ ನಾನು ಟಚ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗಿರ್ಬೇಕು ಬ್ರಿಡ್ಜು? ಇಲ್ಲಿಂದ ನೀವು ನಡ್ಕೊಂಡ್ ಬರ್ತೀರಾ, ಈ ವಾಚ್ ನ ಟಚ್ ಮಾಡ್ತೀರಾ. ದಿಸ್ ಇಸ್ ಅ ಬ್ರಿಡ್ಜ್. ನಿಮ್ ಗೋಲ್ಗೆ ಇದು ಬ್ರಿಡ್ಜ್. ನೀವು ಸ್ಟ್ರೈಟ್ ಆಗಿ ಹಿಂಗ್ ನಡ್ಕೊಂಡ್ ಬಂದು ನೀವೇನಾದ್ರೂ ಹಿಂಗ್ ಹೋಗ್ಬಿಟ್ರೆ ನಿಮ್ ವಾಚ್ ಹತ್ರ ಹೋಗಲ್ಲ, ನೀವು ಕೆಳಗಡೆ ಹೋಗ್ಬಿಡ್ತೀರಾ. ಅರ್ಥ ಆಗ್ತಿದ್ಯಾ? ಸಿಂಪಲ್ ಕಾನ್ಸೆಪ್ಟ್. ಓಕೆ, ನಿಮ್ ಗೋಲ್ ಏನು? ಎಕ್ಸಾಂಪಲ್, ನಾನು ಇದು ಉದಾಹರಣೆಗೆ ಮಾತ್ರ ಹೇಳ್ತಾ ಇರೋದು. ಓಕೆ, ಡಿಸಿಪ್ಲಿನ್ ಯಾಕೆ? ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇದೀನಿ. ಯಾಕೆ ನಮ್ ಕನ್ಸುಗಳನ್ನ ನಾವು ಅಚೀವ್ ಸಮಟೈಮ್ಸ್ ನಮ್ ಡ್ರೀಮ್ಸ್ ನಾವು ಅಚೀವ್ ಮಾಡಕ್ ಆಗಲ್ಲ ಅಂತ ನಮ್ಗೆ ನಾವೇ ಬೇಜಾರ್ ಮಾಡ್ಕೊಂತಾ ಇರ್ತೀವಿ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ದಿನ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದೀನ, 30 ದಿವಸದಲ್ಲಿ 4 ದಿವಸ ನನ್ಗೆ ರಜಾ ಇರುತ್ತೆ. ಆ 4 ದಿವಸ ರಜಾ ಬಿಟ್ಬಿಟ್ಟು ಮಿಕ್ಕಿ ದಿವಸ ಎಲ್ಲ ನನ್ ಕೆಲ್ಸದ ಕಡೆ ಗಮನ ಕೊಡ್ತಾ ಇದ್ದೀನ? ಕನ್ಸಿಸ್ಟೆನ್ಸಿ ಇದೆಯಾ? ಓಕೆ, ಅದ್ರಲ್ಲೂ ಆ ಕೆಲಸದಲ್ಲೂ ನಾನು ಒಳ್ಳೆ ಹೆಸರು ತಗೊಂಡು ನಾನೇನ್ ಜವಾಬ್ದಾರಿಯಿಂದ ತಗೊಂಡು ನಾನೇನ್ ಮಾಡ್ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನ? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಿಸಿಪ್ಲಿನ್ ಅಗೇನ್ ಬ್ರಿಡ್ಜ್ ಇದೆ ನಿಮ್ ಡಿಸಿಪ್ಲಿನ್ಗೆ. ನೀವ್ ಎಲ್ಲಿಗೆ ಹೋಗ್ಬೇಕು? ಓಕೆ, ನೀನ್ ಎಲ್ಲಿರ್ಬೇಕು ಅಂತ ಅನ್ಕೊಂಡಿದ್ಯಾ, ಪ್ಲಸ್ ನೀವ್ ಎಲ್ಲಿರ್ಬೇಕು ಅಂತ ಅನ್ಕೊಂಡಿದೀರಾ. ನೀವ್ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ, ನೀವ್ ಎಲ್ಲಿರ್ಬೇಕು ಅಂತ ಅನ್ಕೊಂಡಿದೀರಾ. ಈ ಬ್ರಿಡ್ಜ್ ನ ನೀವ್ ಹೀಗ್ ತಗೊಂಡೋಗ್ತೀರಾ, ನಿಮಗ್ ಬಿಟ್ಟಿದ್ದು. ಓಕೆ, ನಿಮ್ ಗೋಲ್ ಕರೆಕ್ಟ್ ಆಗಿರ್ಲಿ, ಅದ್ರ ಜೊತೆ ಡಿಸಿಪ್ಲಿನ್ ಇರ್ಲಿ. ನಿಮ್ ಕನ್ಸ್ ಕಟ್ಕೊಳ್ಳಿ, ಬಟ್ ಡಿಸಿಪ್ಲಿನ್ ಆಗಿ ಗೋಲ್ ಓರಿಯೆಂಟೆಡ್ ಆಗಿರಿ ಎಲ್ಲಾರು. ಎಸ್ಪೆಷಲಿ ಯಾರ್ಗೆ ಹೇಳ್ತೀನಿ? ಗರ್ಲ್ಸ್, ವುಮೆನ್ಸ್ಗೆ ಹೇಳ್ತೀನಿ. ಓಕೆ, ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಓಕೆ, ನಿಮ್ ಗೋಲ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಪ್ಲಾನ್ ಮಾಡ್ಕೊಂಡು ಅದ್ರ ಜೊತೆ ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್. ಬಿಕಾಸ್ ನೀವ್ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ, ನೀವ್ ಎಷ್ಟು ಸ್ಮೈಲಿಂಗ್ ಆಗಿರ್ತೀರಾ, ನನ್ ಗೋಲ್ ಅಚೀವ್ ಮಾಡೋದಕ್ಕೆ ನಾನ್ ಎಷ್ಟು ಹ್ಯಾಪಿ ಆಗಿರ್ತೀನಿ.
ಹ್ಯಾಪಿಯಿಂದ ಮಾಡಿ, ಏನೇ ಮಾಡಿದ್ರು ಸಂತೋಷವಾಗಿ ಮಾಡ್ಬೇಕು. ಬೇಜಾರಾಗಿ ಹತ್ಕೊಂಡು ಓಕೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೋಗ್ಬಾರ್ದು. ಇಲ್ಲ ಓಕೆ ಫೈನ್ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಲ್ಲ ಅಂತ ಮಾಡ್ಬಾರ್ದು. ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ಇಟ್ ಹ್ಯಾಪಿಲಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಈ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮರ್ತೋಗ್ಬೇಡಿ. ಓಕೆ, ಬಾಯ್ ಗರ್ಲ್ಸ್.